ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನು ಒಂದು ಸ್ಟಿಚಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ ಇದ್ರದ್ದು ಕಟ್ಟಿಂಗ್ ವಿಡಿಯೋ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಆ್ಯಡ್ ಮಾಡಿರ್ತೀನಿ. ಯಾರಿಗೆಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಒಂದ್ಸಲ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ. ಇದನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಿ ನಾನು ಲಾಸ್ಟಲ್ಲಿ ವಿಡಿಯೋ ಎಲ್ಲ ಮುಗಿದ್ಮೇಲೆ ಎಂಡ್ ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತೀನಿ. ಅಲ್ಲಿ ಬೇಕಾದ್ರೆ ನೀವು ಆನ್ ಮಾಡಿಕೊಂಡು ನೋಡ್ಕೋಬೋದು. ನೋಡಿ, ಫಸ್ಟಿಗೆ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕಿಂಗ್ ನಿಮ್ಗೆ ಯಾರಿಗೆಲ್ಲ ಗೊತ್ತಿಲ್ವೋ ಸೊ ಒಂದು ಸಲ ಕಟ್ಟಿಂಗ್ನ ವೀಡಿಯೋನ ನೋಡಿಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಫಸ್ಟಿಗೆ ನೆಕ್ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವ ರೀತಿ ಸ್ಟಿಚ್ನ ಮಾಡ್ಕೊಳ್ತೀನಿ ಅಂತ ನೋಡೋಣ ಬನ್ನಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಿಚಿಂಗ್ ಕಲಿತಿದ್ದಾರೆ ಅನ್ನೋರಿಗೆ ಈ ಲಿಂಕ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ನೋಡಿ, ಫ್ರಂಟ್ ಪಾರ್ಟು ಪ್ರಿನ್ಸಸ್ ಕಟ್ಟದು ನೆಕ್. ನೋಡಿ, ನೆಕ್ ಪಾರ್ಟ್ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದೂ ಅಷ್ಟೇ, ನೆಕ್ ಪಾರ್ಟ್ ನಿಮ್ಗೇನಾದರೂ ತುಂಬ ಲೂಸ್ ಬರುತ್ತೆ ಅನ್ನೋದಾದರೆ ನೀವೇನು ಮಾಡ್ಕೋಬೇಕಪ್ಪ ಅಂದರೆ, ನೋಡಿ ಬ್ರಾಡ್ ಸ್ವಲ್ಪ ಜಾಸ್ತಿ ಇದೆ, ಸೊ ನಿಮಗೆ ಲೂಸ್ ಬರುತ್ತೆ ಅನ್ನಂಗಿದ್ರೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಸಹ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಪ್ರಿನ್ಸಸ್ ಕಟ್ ಪಾರ್ಟ್ನ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಇದು ಕಟ್ಟಿಂಗ್ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಸ್ಟಿಚಿಂಗ್ ವಿಡಿಯೋ ನೋಡಿ, ಖಂಡಿತ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಮತ್ತು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ. ಫಸ್ಟ್ ನಾನು ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ. ಇದು ತುಂಬಾ ತೆಳು ಇದೆ ಕ್ಲಾತು, ಸೊ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ನೀಟಾಗಿ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ರಿಂಕಲ್ ಬಂದ್ಬಿಡುತ್ತೆ, ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರೋಲ್ಲ. ಸೊ ಹಾಗಾಗಿ ನೀವು ಸ್ವಲ್ಪ ನಿಧಾನವಾಗಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ತೆಳು ಇದೆ ಈ ಒಂದು ಸೀರೆದು ಕ್ಲಾತ್ ಅನ್ನೋದು. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡು ಫಿನಿಶ್ ಮಾಡ್ಕೋಬೇಕಾಗತ್ತೆ. ಸೊ ನನ್ನ ಚಾನಲಲ್ಲಿ ತುಂಬಾ ವೆರೈಟಿಯಾದ ಕಟ್ಟಿಂಗ್ಸು ಮತ್ತು ಸ್ಟಿಚಿಂಗ್ ವೀಡಿಯೋಸ್ ಇದೆ. ಒಂದು ಸಲ ಚಾನಲ್ಗೆ ವಿಸಿಟ್ ಕೊಡಿ, ನೋಡಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಯಾವ ರೀತಿ ಸ್ಟಿಚ್ ಮಾಡಬೇಕು, ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಳ್ಳಿ. ನಾನು ಪ್ರಿನ್ಸಸ್ ಕಟ್ ಪಾರ್ಟ್ನ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನಾನು ಕಟ್ ಮಾಡ್ಕೋತೀನಿ. ನೋಡಿ, ಈಗ ನಿಮ್ಗೇನಾದರೂ ನೆಕ್ ತುಂಬಾ ಬ್ರಾಡ್ ಆಯಿತು, ನೆಕ್ ಪಾರ್ಟ್ ಲೂಸ್ ಆಯಿತು ಅನ್ನೋದಾದರೆ ಪ್ರಿನ್ಸಸ್ ಕಟ್ ಪಾರ್ಟಲ್ಲೂ ನೀವು ಈ ರೀತಿ ಒಂದು 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಈಸಿಯಾಗಿ ನೀಟಾಗಿ ಪರ್ಫೆಕ್ಟಾಗಿ ನೆಕ್ ಅನ್ನೋದು ಫಿನಿಶ್ ಆಗುತ್ತೆ. ನೋಡಿ, ಈ ಥರ ಡಿಸ್ಟೆನ್ಸ್ ಬರುತ್ತಲ್ಲ, ಸೊ ನಾವು ಅದನ್ನು ನೆಕ್ ಪಾರ್ಟ್ನ ಈ ರೀತಿ ಹೇಳ್ಕೊಂಡಾಗ ನಿಮಗೆ ಪರ್ಫೆಕ್ಟಾಗಿ ನೆಕ್ ಹತ್ರ ಯಾವುದೇ ರೀತಿ ಲೂಸ್ ಬರದೆ ಪರ್ಫೆಕ್ಟಾಗಿ ಬರುತ್ತೆ. ಇದಕ್ಕೆ ನಾನು ಈಗ ಥ್ರೆಡ್ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಪೈಪಿಂಗ್ಗೆ ನಾನು ಥ್ರೆಡ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಗೋಲ್ಡನ್ ಕಲರ್ ಕ್ಲಾತಿಗೆ ಥ್ರೆಡ್ ಎಲ್ಲ ಸ್ಟಿಚ್ ಮಾಡಿಕೊಂಡು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನೀಗ ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ. ಸೊ ಒಂದ್ರ ಪಕ್ಕ ಒಂದು ಬ್ಯಾಕ್ ಟು ಬ್ಯಾಕ್ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗೋಲ್ಲ, ಒಂದೇ ಸೈಡ್ ಬರೋ ಚಾನ್ಸಸ್ಸು ಇರೋಲ್ಲ. ನೋಡಿ, ಪರ್ಫೆಕ್ಟಾಗಿ ಈಸಿಯಾಗಿ ಎಷ್ಟು ಈಸಿಯಾಗಿ ನೀವು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೋದು ಅಂತ. ಈ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ಕಲ್ತ್ಕೊಂಡಿದ್ರೆ ತುಂಬಾ ಈಸಿ. ನಾರ್ಮಲ್ ಪೈಪಿಂಗಿಂತೂ ಥ್ರೆಡ್ ಪೈಪಿಂಗ್ಗೆ ತುಂಬ ಈಸಿ ಅಂತ ಹೇಳ್ತೀನಿ ನಾನು. ಈಗ ಅದಕ್ಕೆ ಪೈಪಿಂಗ್ ಅಟ್ಯಾಚ್ ಮಾಡಿದ್ದಾದಮೇಲೆ ಈಗ ಬ್ಯಾಕ್ ನೆಕ್ಗೆ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ. 1/4 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀನಿ ನೀವು ಪರ್ಫೆಕ್ಟಾಗಿ ಅದೇ 1/4 ಇಂಚ್ ಮಾರ್ಜಿನಲ್ಲಿ ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೀವು 1/4 ಇಂಚಿಗಿಂತೂ ಕಡಿಮೆ ಆದರೆ ನಿಮಗೆ ಬಟ್ಟೆ ಹಿಂಚ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಸೊ ಬ್ಲೌಸ್ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿ, ಟರ್ನಿಂಗ್ಸಲ್ಲಿ ನೀಟಾಗಿ ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳೋದ್ರಿಂದ ನಿಮಗೆ ಬಟ್ಟೆ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ. ನೋಡಿ, ಈ ಪೈಪಿಂಗ್ ಥ್ರೆಡ್ ಅನ್ನೋದು ನೀಟಾಗಿ ಈ ರೀತಿ ಟರ್ನ್ ಆಗುತ್ತೆ. ಅರ್ಥ ಆಯ್ತಲ್ಲ? ಈ ರೀತಿ ಪರ್ಫೆಕ್ಟಾಗಿ 1/4 ಇಂಚ್ ಮಾರ್ಜಿನ್ಗೆ ನೀವು ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ನೀವು ಮಾರ್ಜಿನ್ ಕಡಿಮೆ ಮಾಡಿದ್ರೆ ಬಟ್ಟೆ ಹಿಂಚ್ಕೊಂಡ್ಬಿಡುತ್ತೆ. ಮಾರ್ಜಿನ್ ಕಡಿಮೆ ಮಾಡಬೇಡಿ,
ಪರ್ಫೆಕ್ಟಾಗಿ ನೀವು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಈ ರೀತಿ ನೀವು ಇನ್ವಿಸಿಬಲ್ ಪೈಪಿಂಗ್ ಕೊಡೋದ್ರಿಂದ ನಿಮಗೆ ತುಂಬಾ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಫಿಟ್ಟಿಂಗು ಅಷ್ಟೇ ಚೆನ್ನಾಗಿ ಬರುತ್ತೆ. ಇನ್ವಿಸಿಬಲ್ ಪೈಪಿಂಗ್ ಆಗಿರುತ್ತಲ್ಲ ಇದು, ಸೊ ನಿಮಗೆ ಪರ್ಫೆಕ್ಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಇನ್ವಿಸಿಬಲ್ ಪೈಪಿಂಗ್ ಕೊಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಮೇನ್ ಪೀಸ್ಗೆ ನೀವು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡಬಾರ್ದು. ನೀವು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಯಾಕೆ ಇದಕ್ಕೆ ಮೇನ್ ಪೀಸು ಕೊಡಬಾರ್ದು ಅಂತ ಕೇಳ್ಬೋದು. ಸೊ ಮೇನ್ ಪೀಸು ಕೊಟ್ಟರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರಲ್ಲ. ನೋಡಿ, ನಾನು ಥ್ರೆಡ್ಡು ಪರ್ಫೆಕ್ಟಾಗಿ ನೆಕ್ಗೆ ಎಷ್ಟು ಬೇಕೋ ಅಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದನ್ನ ಯಾವ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಸ್ಟಿಚ್ ಮಾಡೋದು ಅಂತ ನೋಡೋಣ. ನೀಟಾಗಿ ಈ ರೀತಿ ಆದಮೇಲೆ ನೋಡಿ, ನಾನು ಡೋರಿನ ಹೇಳ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಡೋರಿ ಇಲ್ಲಿ ಲಾಕ್ ಇಟ್ಕೊಂಡು ಡೋರಿನ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನೀಗ ಡೋರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಲೆಂತಲ್ಲಿ ಬೇಕೋ ಅದನ್ನು ಫೋಲ್ಡ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೆಷ್ಟು ಉದ್ದ ಬೇಕು ಅಂತ ಅಷ್ಟು ಮೆಜರ್ಮೆಂಟ್ ಮಾಡಿಕೊಂಡು ಈ ರೀತಿ ಪೀಸಸ್ನ ಮಾಡ್ಕೊಳ್ಳಿ. ನೋಡಿ, ಪರ್ಫೆಕ್ಟಾಗಿ ನನಗಿಲ್ಲಿ 6 ಪೀಸ್ ಬೇಕು. ಸೊ 6 ಪೀಸ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇದಕ್ಕೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಅಷ್ಟೇ, ನೀವು ಲಾಕ್ಸ್ ಇದು ಸ್ಟಿಚ್ ಮಾಡ್ಕೊಳ್ತೀರಲ್ಲ, ಇದು ನಿಮಗೆ ಇನ್ವಿಸಿಬಲ್ ಥರನೇ ಇರುತ್ತೆ. ಆ ಕೂಳೆ ಏನು ಈಚೆ ಕಡೆ ಕಾಣದೇ ಇರೋ ಥರ ಇರುತ್ತೆ. ನೀವು ಇಲ್ಲೇ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಬಂದಾಗ ನಿಮಗೆ ಆ ಕೂಳೆ ಅನ್ನೋದು ಒಳಗಡೆ ಹೋಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಈ ರೀತಿ ಬರುತ್ತೆ. ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. 3 ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು. ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಹತ್ರನೇ ನೀವು ಅಟ್ಯಾಚ್ ಮಾಡ್ಕೋಬೇಕು ಈ ಲಾಕ್ಸ್ನ. ಈ ರೀತಿ ನೀಟಾಗಿ ರಫ್ ಹೊಡ್ಕೊಳ್ಳಿ. ಬಿಚ್ಚೋಗದೆ ಇರುತ್ತೆ. ನೀಟಾಗಿ ಸ್ಟಿಚ್ನ ರಫ್ ಹೊಡ್ಕೋಬೇಕಾಗತ್ತೆ. ನಿಮಗೆ ಡೋರಿಗೆ ಕಟ್ಟಿದಾಗೂ ಸಹ ಅದು ಬಿಚ್ಕೋಬಾರ್ದು. ಹಾಗಾಗಿ ನೀವು ನೀಟಾಗಿ ಲಾಕ್ ಮಾಡ್ಕೋಬೇಕಾಗತ್ತೆ. ಒಂದು ಸೈಡು ಆಯಿತು ಸ್ಟಿಚ್ ಮಾಡಿದ್ದು. ಇನ್ನೊಂದು ಸೈಡ್ ಸೇಮ್ ಅದೇ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಮೂರು ಹತ್ರ ನೀವು ಸ್ಟಿಚ್ ಮಾಡ್ತೀರಲ್ಲ, ನೋಡಿ 3 ಹತ್ರ ನೀವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ಳಿ. ಈ ಒಂದು ಬ್ಲೌಸ್ ಡಿಸೈನು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮಗೆ ಕಟ್ಟಿಂಗಲ್ಲಿ ಮತ್ತು ಸ್ಟಿಚಿಂಗಲ್ಲಿ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಖಂಡಿತ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. 2 ಸೈಡು ನೋಡಿ ನಂಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ಲಾಕ್ಸು. ಈಗ ಇದ್ರ ಮೇಲೆ ನಾನು ಮೇನ್ ಫ್ಯಾಬ್ರಿಕ್ನ ಹಾಕಿ ಸ್ಟಿಚ್ ಮಾಡ್ಕೊಳ್ತೀನಿ. ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇಲ್ಲಾಂದರೆ ಫಸ್ಟು ಫ್ರಂಟ್ ಪಾರ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಪ್ರಿನ್ಸಸ್ ಕಟ್ ನಾನು ಅಟ್ಯಾಚ್ ಮಾಡ್ಕೊಂಡಲ್ಲ. ಸೊ ಇದನ್ನು ಫಸ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಿ ನಾನು ಮುಂಚಿತವಾಗೇ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡಿದ್ದೆ ಮೇನ್ ಫ್ಯಾಬ್ರಿಕ್ಕಿಗೆ. ಅದೇ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ. ಸೊ ನಾನು ತುಂಬಾ ವೀಡಿಯೋಸಲ್ಲಿ ಹೇಳಿದ್ದೀನಿ ಯಾವ ರೀತಿ ಸ್ಲೀವ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಅಂತ. ಸೊ ಒಂದ್ಸಲ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನೋಡಿ ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡು ನೀಟಾಗಿ ಪೈಪಿಂಗ್ ಪಕ್ಕನೇ ಈಗಾಗಲೇ ಏನು ಸ್ಟಿಚ್ ಹಾಕ್ಕೊಂಡಿರ್ತೀರೋ ಆ ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಬಿಡಿ. ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ.
ಟರ್ನ್ ಮಾಡ್ಕೊಂಡು ನೋಡಿ ನಿಮ್ಗೆ ನೀಟಾಗಿ ಪೈಪಿಂಗ್ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇದು ಬಟ್ಟೆ ತುಂಬಾ ಸ್ಮೂತಾಗಿದೆ, ಸ್ಮೂತು ಮತ್ತು ತೆಳು ಜಾಸ್ತಿ ಇದೆ. ಸೊ ಹಾಗಾಗಿ ಅಂಥ ಬಟ್ಟೆನ ಸ್ವಲ್ಪ ನಾವು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇನ್ನೊಂದು ಸೈಡು ಸೇಮ್ ಅದೇ ರೀತಿ ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ನ ಹಾಕ್ಕೊಳ್ಳೋಣ. ಏನು ಕಷ್ಟ ಅನಿಸಲ್ಲ, ನೀವು ಟ್ರೈ ಮಾಡಿದ್ರೆ ಏನು ಕಷ್ಟ ಅನಿಸಲ್ಲ. ಕೆಲವರಿಗೆ ಥ್ರೆಡ್ ಪೈಪಿಂಗ್ ಕೊಡೋದು ತುಂಬಾ ಕಷ್ಟ ಅಂತ ಫೀಲ್ ಆಗ್ತಾರೆ. ಖಂಡಿತ ಕಷ್ಟ ಆಗಲ್ಲ, ನೀವು ಸ್ವಲ್ಪ ಟ್ರೈ ಮಾಡಬೇಕಾಗತ್ತೆ. ಈ ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ಒಂದೇ ಲೆವೆಲಲ್ಲಿರುತ್ತೆ ಪೈಪಿಂಗು. ಸೊ ಹಾಗಾಗಿ ಈಗೆಲ್ಲ ಆಲ್ಮೋಸ್ಟು ಥ್ರೆಡ್ ಪೈಪಿಂಗೇ ಕೇಳ್ತಾರೆ. ಮಾಮೂಲಿ ಸಿಂಪಲ್ ಬ್ಲೌಸು ಇಲ್ಲ ನಾರ್ಮಲ್ಲು ವಿತೌಟ್ ಲೈನಿಂಗ್ ಬ್ಲೌಸ್ಗೂ ನಮಗೆ ಥ್ರೆಡ್ ಪೈಪಿಂಗೇ ಹಾಕ್ಕೊಡಿ ಅಂತ ಕೇಳ್ತಾರೆ ಈಗ. ಸೊ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ಎಲ್ಲ. ಒಂದು ಸಲ ಕಲ್ತ್ಕೊಂಡ್ರೆ ಥ್ರೆಡ್ ಪೈಪಿಂಗು ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಕಲಿಯೋವರೆಗೂ ಕಷ್ಟ, ಕಲ್ತ ಮೇಲೆ ಬೇರೆ ನಾರ್ಮಲ್ ಪೈಪಿಂಗ್ ಕೊಡ್ತೀನಿ ಅಂದರೆ ಖಂಡಿತ ಇಂಟ್ರೆಸ್ಟ್ ಬರೋಲ್ಲ. ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡೋಣ ಅನ್ನೋ ಮಟ್ಟಕ್ಕೆ ಬಂದಿರುತ್ತೆ ನಮ್ಮ ಮನಸ್ಸು. ಸೊ ಅಷ್ಟು ಈಸಿ ಆಗುತ್ತೆ ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡೋದು. ನನಗೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಥ್ರೆಡ್ ಪೈಪಿಂಗ್ ರಿಯಲಿ ನಿಜವಾಗ್ಲೂ ನಾನು ಕಲಿತೀನೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಸೊ ಈಗ ಥ್ರೆಡ್ ಪೈಪಿಂಗ್ ಬಿಟ್ಟು ಬೇರೆ ಪೈಪಿಂಗ್ ಕೊಡೋಕ್ಕೆ ಇಷ್ಟ ಆಗಲ್ಲ, ಇಂಟ್ರೆಸ್ಟೂ ಬರಲ್ಲ, ಹಂಗಾಗಿದೆ ನನ್ನ ಮೈಂಡು. ನೀಟಾಗಿ ನೋಡಿ ಈ ರೀತಿ ಸುತ್ತು ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಇದ್ದರೆ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಂಡಿದ್ದು ಮುಗೀತು. ಈಗ ನಾನು ಇದಕ್ಕೆ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಲರು ಅಷ್ಟೇ, ಫಿನಿಶಿಂಗು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಾನು 1/2 ಇಂಚ್ ಇಲ್ಲಿ ಡೌನಿಂಗ್ ಕಟ್ ಮಾಡ್ಕೊಂಡಿಲ್ಲ, ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. 1/2 ಇಂಚಲ್ಲೇ ಎಲ್ಲ 1/4 ಇಂಚ್ ಮಾಡ್ಕೊಳ್ಳಿ. 1/2 ಇಂಚ್ ಜಾಸ್ತಿ, 1/2 ಇಂಚಿಗಿಂತೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, 1/4 ಇಂಚಿಗಿಂತೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಬೋಟ್ ನೆಕ್ ಕಟ್ಟಿಂಗ್ ಅಲ್ವಾ, ಸೊ ಹಾಗಾಗಿ ನೀವು ಶೋಲ್ಡರ್ ಡೌನು ಮಾಡಬೇಕಾಗಿ ಬರುತ್ತೆ. ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. 1/2 ಇಂಚ್ ಮಾರ್ಜಿನಲ್ಲಿ ನೀಟಾಗಿ ಬಟ್ಟೆನ ಎಳೆದಿರ ರಿಂಕಲ್ ಬರದೇ ಇರೋ ಥರ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಪರ್ಫೆಕ್ಟಾಗಿ ಅಟ್ಯಾಚ್ ಆಯಿತು. ಇನ್ನೊಂದು ಸೈಡೂ ಅಟ್ಯಾಚ್ ಮಾಡ್ಕೊಳ್ಳೋಣ ಬನ್ನಿ. ಬಟ್ಟೆನ ಎಳಿಬೇಡಿ. ಸ್ವಲ್ಪ ಸ್ಲೋ ಆಗುತ್ತೆ ಕೆಲಸ, ಆದರೂ ಪರವಾಗಿಲ್ಲ, ನೀಟಾಗಿ ಫಿನಿಶಿಂಗ್ ಕೊಡಿ. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂತು ಅಂತ. ಈ ರೀತಿ ಆದಮೇಲೆ ನಾನಿಲ್ಲಿ ಡಾಟ್ ಹಿಡಿಬೇಕು ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ 1/4 ಇಂಚ್ ಮಾರ್ಜಿನ್ಗೆ ಡಾಟ್ನ ಇಟ್ಕೋತಾ ಇದ್ದೀನಿ ನೋಡಿ. ಈ ಸೈಡು ಸೇಮ್ ಡಾಟ್. ಈ ರೀತಿ ಡಾಟ್ ಹಿಡಿಯೋದ್ರಿಂದ ನಾನು ಪ್ರಿನ್ಸಸ್ ಕಟ್ ಪಾರ್ಟಲ್ಲಿ ಈ ರೀತಿ ಡಾಟ್ ಹಿಡಿಯೋದು ನಾನು ನಿಮಗೆ ತಿಳಿಸ್ಕೊಟ್ಟಿಲ್ಲ. ಸೊ ಈ ರೀತಿ ಡಾಟ್ ಹಿಡಿಯೋದ್ರಿಂದನೂ ಸಹ ನಿಮಗೆ ಚೆಸ್ಟ್ ಪಾರ್ಟ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ, ಪರ್ಫೆಕ್ಟ್ ಶೇಪ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಈ ಒಂದು ಡಾಟ್ಸ್ನ ಸ್ಟಿಚ್ ಮಾಡಿ ನೋಡಿ, ನಿಮ್ಗೆ ಯಾವ ರೀತಿ ಪರ್ಫೆಕ್ಟಾಗಿ ಬಂತಾ ಇಲ್ಲ ಅಂತ ಕಮೆಂಟ್ ಮಾಡಿ. ಖಂಡಿತ ಈ ಥರ ಮಿಡ್ಲ್ದು ಫ್ರಂಟ್ ನೀವು ಡಾಟ್ ಹಿಡಿದ್ರೆ ನಿಮಗೆ ಚೆಸ್ಟ್ ಪಾರ್ಟ್ ಅನ್ನೋದು ನೀಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಒಂದು ಡಾಟ್ನ ಸ್ಟಿಚ್ ಮಾಡ್ತಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಮಾಡಿ. ನೋಡಿ ಪರ್ಫೆಕ್ಟಾಗಿ ನನಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗೋಯ್ತು. ಕ್ಲಾತ್ ಎಕ್ಸ್ಟ್ರಾ ಇದೆ ಅನ್ಸೋದಾದರೆ ನೀವು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟ ಆಯಿತು. ಈಗ ಕಟ್ ಮಾಡಿದ್ದೀನಲ್ಲ ಅಲ್ಲಿ
ಸ್ವಲ್ಪ ಓಪನ್ ಆಗಿರುತ್ತೆ ಕ್ಲಾತು, ಅಲ್ಲಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ರೀಸ್ಟಿಚ್ ಹಾಕ್ಕೊಂಡು ಲೈನಿಂಗ್ನ ಫಾಲ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಪ್ರಿನ್ಸಸ್ ಕಟ್ ಪಾರ್ಟ್ ಮುಗೀತು, ಅದನ್ನ ಡಬಲ್ ಸ್ಟಿಚ್ ಹಾಕಿ ಓವರ್ಲಾಕ್ ಮಾಡ್ಕೊತೀನಿ. ಈಗ ಇದಕ್ಕೆ ಮೇನ್ ಫ್ಯಾಬ್ರಿಕ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಬನ್ನಿ. ಉಲ್ಟಾ ಹಾಕ್ಕೊಳ್ಳಿ, ಪೈಪಿಂಗ್ ಅಟ್ಯಾಚ್ ಮಾಡಿರ್ತೀರಲ್ಲ ಅದನ್ನು ಉಲ್ಟಾ ಹಾಕ್ಕೊಳ್ಳಿ. ಈ ರೀತಿ ಉಲ್ಟಾ ಹಾಕ್ಕೊಂಡು ನೀವು ಗುಂಡು ಪಿನ್ ಹಾಕ್ಕೊಳ್ಳಿ. ಅಲ್ಲೊಂದು ಗುಂಡು ಪಿನ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬಟ್ಟೆ ಜರಗದೇ ಇರುತ್ತೆ. ಬಟ್ಟೆ ಜರುಗ್ತಾ ಇದ್ದರೆ ಮೇನ್ ಫ್ಯಾಬ್ರಿಕ್ ನಮಗೆ ಶಾರ್ಟೇಜ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಟ್ಟೆ ಜರಗದೇ ಇರೋ ಥರ ನೀವು ಗುಂಡು ಪಿನ್ ಹಾಕ್ಕೊಳ್ಳಿ. ಈ ರೀತಿ ಗುಂಡು ಪಿನ್ ಹಾಕ್ಕೊಂಡು ನೀಟಾಗಿ ಈಗಾಗಲೇ ಏನು ಸ್ಟಿಚ್ ಹಾಕಿರ್ತೀರೋ ಪೈಪಿಂಗ್ ಪಕ್ಕ, ಅದೇ ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಳಿ. ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಯಾರೆಲ್ಲ ನನ್ನ ವೀಡಿಯೋಗೆ ಲೈಕ್ ಕೊಟ್ಟಿಲ್ವೋ ಈಗಲೇ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ರೀತಿ ನೀಟಾಗಿ ಪೈಪಿಂಗ್ ಪಕ್ಕನೇ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಪರ್ಫೆಕ್ಟ್ ನೋಡಿ. ಕ್ಲಾತ್ ಏನಾದರೂ ಸ್ವಲ್ಪ ತಿಕ್ಕಾದರೆ ನಿಮಗೆ ಥ್ರೆಡ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ನಿಧಾನವಾಗಿ ಸ್ಟಿಚ್ನ ಹಾಕ್ಕೊಳ್ಳಿ. ಈಗ ಪಿನ್ಸ್ ಹಾಕ್ಕೊಂಡಿರ್ತೀರಲ್ಲ ಆ ಪಿನ್ಸ್ ಎಲ್ಲ ತೆಗೆದುಬಿಡಿ. ಇಲ್ಲಿ ಬಾಟಮಲ್ಲಿ 1/2 ಇಂಚ್ಗೆ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ನಾವು ಸ್ಟಿಚ್ಚಿಂಗ್ ಅಂತ, ಸೊ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ರಿಂಕಲ್ ಬರದೇ ಇರೋ ಥರ ಸ್ಟಿಚ್ನ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ನೀವು ಕಟ್ ಮಾರ್ಕ್ಸ್ನ ಇಟ್ಕೋಬೇಕು. ಈ ರೀತಿ ನೀಟಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ಬಾಟಮಲ್ಲೂ ಸಹ ನೀವು 1-2-3 ಹತ್ರ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀವೋ ಅಲ್ಲೂ ಸಹ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ನೋಡಿ 1-2-3 ಕಡೆ ಈ ಥರ ಕಟ್ ಮಾರ್ಕ್ಸ್ ಇಟ್ಕೊಂಡು ಒಳಗಡೆಯಿಂದ ಕ್ಲಾತ್ನ ಈ ರೀತಿ ಹೊರಗಡೆಗೆ ತಗೊಳ್ಳೋಣ. ತುಂಬ ಎಳಿಬೇಡಿ, ಸ್ಮೂತಾಗಿ ಬಟ್ಟೆನ ತಗೊಳ್ಳಿ ಈಚೆ. ಈ ಕಡೆನೂ ಸೇಮ್ ಅದೇ ರೀತಿ. ಈ ರೀತಿ ನೀಟಾಗಿ ತಗೊಂಡಿದ್ದಾದಮೇಲೆ ಬಟ್ಟೆನ ಪೈಪಿಂಗ್ ಪಕ್ಕನೇ ನೀಟಾಗಿ ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೀಟಾಗಿ ಬಟ್ಟೆನ ನೀಟಾಗಿ ಜರ್ಸ್ಕೊಳ್ಳಿ. ತುಂಬ ತೆಳು ಇದೆ ಕ್ಲಾತ್ ಅನ್ನಲ್ಲ, ಸೊ ಅದನ್ನು ನೀಟಾಗಿ ಜರುಗಿಸ್ಕೊಂಡು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೆಕ್ ಶೇಪು ಪರ್ಫೆಕ್ಟಾಗಿ ಬರೋ ಥರ. ಇದಂತೂ ತುಂಬಾ ಚೆನ್ನಾಗಿತ್ತು, ಹಾಕ್ಕೊಂಡಿದ್ರು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದು ಕಲರು ಅಷ್ಟೇ, ಈಗ ಟ್ರೆಂಡಿಂಗಲ್ಲಿರೋ ಕಲರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಈ ಒಂದು ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ.
ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಲೈನಿಂಗ್ ಕಡೆಗೆ ಕೂಳೆ ಬರೋ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡು ಅಲ್ಲಿ ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೊಬಿಡಿ. ಈ ರೀತಿ ಫಿನಿಶಿಂಗ್ ಸ್ಟಿಚ್ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದು ಕ್ಲಾತ್ ಫಿನಿಶಿಂಗ್ ಸ್ಟಿಚ್ ಯೂಶಲಿ ನಾನು ಹಾಕಲ್ಲ. ಈ ಒಂದು ಕ್ಲಾತ್ ತುಂಬಾ ಒಂಥರ ಸ್ಮೂತಾಗಿತ್ತು, ಎದ್ಕೊಳ್ಳೋ ಥರ. ಸೊ ಆ ಥರ ಇದ್ದರೆ ಚೆನ್ನಾಗಿರಲ್ಲ ಅಂತ ನಾನು ನೀಟಾಗಿ ಈ ರೀತಿ ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಮೇನ್ ಫ್ಯಾಬ್ರಿಕ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಅಲ್ಲಿಂದಲೇ ದಾರಾನ ಕಟ್ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ಸೈಡೂ ಸೇಮ್ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀಟಾಗಿ ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ನಿಮ್ಮ ನೆಕ್ಕದು ಇದು ಡೀಪ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಸೊ ನಾನು ಈಗಾಗಲೇ ಡೋರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಡಾಟ್ಸ್ನ ಫಸ್ಟ್ ಸ್ಟಿಚ್ ಮಾಡ್ಕೊಳ್ತೀನಿ. 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾವು ಡಾಟ್ಸ್ಗಂತಲೇ 1 ಇಂಚ್ ಬಿಟ್ಟಿರ್ತೀವಲ್ಲ, ಆ 1 ಇಂಚನ್ನ ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಡೋರಿನ ನಾನು ಈಗಾಗಲೇ ಡೋರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಡೋರಿನ ಅಟ್ಯಾಚ್ ಮಾಡ್ತೀನಿ. ಈಗ ಅಟ್ಯಾಚ್ ಅಂದರೆ ಸೊ ನಾನು ಅಲ್ಲೇನು ಲಾಕ್ಸ್ ಇಟ್ಕೊಂಡಿದ್ದೀನೋ ಆ ಲಾಕ್ಸ್ ಒಳಗಡೆ ಸೇರಿಸ್ತೀನಿ. ನೋಡಿ ಈ ರೀತಿ ನಮಗೆ ಯಾವ ರೀತಿ ಶೂಗೆ ಲೇಸ್ ಹಾಕ್ತೀವಲ್ಲ, ಸೊ ಆ ರೀತಿ ನೀಟಾಗಿ ಅದೇ ರೀತಿಯೇ ಜಿಗ್ಜಾಗ್ ಥರ ಈ ಕಡೆಯಿಂದ ಈ ಕಡೆ ಕ್ರಿಸ್ ಕ್ರಾಸ್, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಈ ರೀತಿ ನಾವು ಆ ಡೋರಿನ ಹಾಕ್ಕೋಬೇಕಾಗುತ್ತೆ. ಡೋರಿ ಹಾಕ್ಕೊಂಡಿದ್ದಾದಮೇಲೆ ನಾವು ಟ್ಯಾಸಲ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಾಂದರೆ ಡೋರಿ ಅಲ್ಲಿ ಟ್ಯಾಸಲ್ಸು ಆ ಲಾಕ್ಸ್ ಒಳಗಡೆ ಹೋಗಲ್ವಲ್ಲ. ಸೊ ಹಾಗಾಗಿ ಈಗ ನಾನಿಲ್ಲಿ ಟ್ಯಾಸಲ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಎಕ್ಸ್ಟ್ರಾ ಕ್ಲಾತ್ ಉಳಿದಿದೆ, ಅದನ್ನ ನೀಟಾಗಿ ಸ್ಕ್ವಯರ್ ಟೈಪಲ್ಲಿ ಕಟ್ ಮಾಡ್ಕೊಳ್ತೀನಿ. ಇದು ಅಂದಾಜಿಗೆ ಒಂದು 4 ಹಿಂಗಿರುತ್ತೆ. ಉದ್ದ 4, ಅಗಲ 4 ಇಂಚ್ 4 ಇಂಚಿದೆ. ಸೊ ಅದನ್ನು ಈ ರೀತಿ ಫಸ್ಟು ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಂಡು ನೋಡಿ ಆ ಎಡ್ಜು ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನ ಮತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಒಂದು ಟ್ಯಾಸಲ್ಸು ತುಂಬಾ ಲುಕ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಫ್ಲವರ್ ಮೊಗ್ಗು ಥರ ಬರುತ್ತೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸೇಮ್ ಇನ್ನೊಂದು ಅಷ್ಟೇ ಬಾರ್ಡ್ರ್ ನನಗೆ ಉಳಿದಿಲ್ಲ. ಸೊ ನಾನು ಇದರಲ್ಲಿ ಸೀರೆ ಕ್ಲಾತಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಸೇಮ್ ಅದೇ ರೀತಿ ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಳ್ಳಿ. ಈ ಕಾರ್ನರ್ ಆ ಕಾರ್ನರ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಡೋರಿ ಹತ್ರಕ್ಕೆ. ಅದನ್ನ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಟ್ಯಾಸಲ್ ಡಿಸೈನ್. ಲುಕ್ಕು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ ಎರಡೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಇದು ಬಾರ್ಡ್ರದು, ಇದಾದರೆ ಬೌನ್ಸ್ ಆಗುತ್ತೆ. ಆ್ಯಕ್ಚುಲಿ ಸೀರೆದಾದರೆ ಬೌನ್ಸಿಂಗ್ ಥರ ಆಗುತ್ತೆ. ಈ ರೀತಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ನಿಮ್ಗೆ ಬ್ಯಾಕ್ ಪಾರ್ಟ್ ಈ ರೀತಿ ಲುಕ್ ಅನ್ನೋದು ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ನಾನು ಪೂರ್ತಿ
ಇದಕ್ಕೆ ಫ್ರಂಟ್ ಪಾರ್ಟ್ ಎಲ್ಲ ಸ್ಲೀವು ಎಲ್ಲ ಅಟ್ಯಾಚ್ ಮಾಡಿದ್ದಾದ್ಮೇಲೆ ನೋಡಿ, ಫ್ರಂಟ್ ಎಲ್ಲ ಅಟ್ಯಾಚ್ ಮಾಡಿದ್ದಾದ್ಮೇಲೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಈಗ ಇದಕ್ಕೆ ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡಿದ್ದು ಆಯಿತು. ಫೈನಲಿ ಲುಕ್ ನಿಮಗೆ ಈ ರೀತಿ ಕಾಣಿಸ್ತಿದೆ. ಟ್ಯಾಸಲ್ಸ್ ನೋಡಿ ಈ ರೀತಿ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ಒಂದು ಬ್ಲೌಸ್ ಡಿಸೈನ್ನ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸ್ಲೀವ್ ನಾರ್ಮಲ್ ಸ್ಲೀವೇ, ಯಾವುದೇ ರೀತಿ ಡಿಸೈನ್ ಇಲ್ಲ. ಫ್ರಂಟಿಗೆ ಆ್ಯಸ್ ಇಟ್ ಈಸ್ ಪ್ರಿನ್ಸಸ್ ಕಟ್ ಪಾರ್ಟು. ಪ್ರಿನ್ಸಸ್ ಕಟ್ಗೆ ನಾವು ಡೀಪ್ ನೆಕ್ಕು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡಿ. ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಹೀಗೇ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಈ ಬ್ಲೌಸ್ ಹೇಗೆ ಅನಿಸ್ತು, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.